ಹೊಸಕೋಟೆ ನಗರದಲ್ಲಿ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಜೂನ್ 21ರಂದು 180 ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದು, ಹೊಸಕೋಟೆಯಲ್ಲಿ ಭಾನುವಾರದಂದು ಆಚರಿಸಲಾಯಿತು. ಇನ್ನು ಜೂನ್ 21ನೇ ತಾರೀಕು ಹೊಸಕೋಟೆ ಯೋಗ ಶಿಕ್ಷಣ ಸಮಿತಿಯ 43 ಶಾಖೆಗಳಲ್ಲಿ ಸಾಂಕೇತಿಕವಾಗಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದ್ದು, ಎಲ್ಲ ಶಾಖೆಗಳವರು ಕೂಡ ಸೇರಿ ಒಂದೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ಆಚರಿಸಲು ನಿರ್ಧರಿಸಿದ್ದು, 23 ಜೂನ್ ಭಾನುವಾರದಂದು ಬೆಳಗ್ಗೆ 7:45ಕ್ಕೆ ಯೋಗ ನಡಿಗೆಯನ್ನು ಪ್ರಾರಂಭಿಸಿ ಹೊಸಕೋಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಯೋಗ ನಡಿಗೆ ಮುಖಾಂತರ ಯೋಗದ ಬಗ್ಗೆ ಅರಿವು ಮೂಡಿಸುವ ಭಿತ್ತಿ ಪತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಿಗೆ ಯೋಗ ಪ್ರಚೋದನೆ ಮಾಡುವ ನಿಟ್ಟಿನಲ್ಲಿ ಯೋಗ ನಡಿಗೆಯನ್ನು ಆಚರಿಸಿ, ತದನಂತರ ಸ್ವಾಮಿ ವಿವೇಕಾನಂದ ಶಾಲೆಯ ಪತ್ತಿ ಸಭಾಂಗಣದಲ್ಲಿ ಯೋಗ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಭಾರತದ ರಾಜ್ಯಗಳ ಕಾರ್ಯದರ್ಶಿಯಾದ ಶ್ರೀ ಜಗನ್ನಾಥ ಶಾಸ್ತ್ರಿಯವರು ಹಾಗೂ ಯೋಗ ಸಮಿತಿಯ ನಿರ್ದೇಶಕರಾದ ಸೋಮರೆಡ್ಡಿಯವರು ಸೇರಿದಂತೆ ಸ್ವಾಮಿ ವಿವೇಕಾನಂದ ಶಾಲೆಯ ನಿರ್ದೇಶಕರಾದ ನಾಗರಾಜ್ ಗುಪ್ತಾರವರು ಅತಿಥಿಗಳಾಗಿ ಭಾಗವಹಿಸಿ, ಆಗಮಿಸಿದ್ದ ಅತಿಥಿಗಳನ್ನು ಯೋಗ ಬಂಧುಗಳು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಗನ್ನಾಥ ಶಾಸ್ತ್ರಿಯವರು ಮಾತನಾಡಿ, ಯೋಗದಿಂದ ರೋಗ ಮುಕ್ತ ಭಾರತವನ್ನಾಗಿ ಮಾಡಲು ನಾವೆಲ್ಲ ಪಣದೊಡಬೇಕು. ಕೇವಲ ಭಾರತವಲ್ಲದೆ 180 ರಾಷ್ಟ್ರಗಳಲ್ಲಿ ಇಂದು ಯೋಗವನ್ನು ತರಬೇತಿ ಪಡೆದು ಎಲ್ಲರೂ ಕೂಡ ಯೋಗಾಭ್ಯಾಸದ ತೊಡಗಿದ್ದು ಆರೋಗ್ಯಕರರಾಗುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತದ ಮೂಲವಾಗಿರುವ ಯೋಗವನ್ನು ಪ್ರತಿಯೊಬ್ಬ ಭಾರತೀಯರು ಕೈಗೊಂಡು ನಮ್ಮ ಸಂಸ್ಕೃತಿ, ಪರಂಪರೆ, ಸನಾತನ ಧರ್ಮವನ್ನು ಉಳಿಸುವಲ್ಲಿ ಮುಂದಾಗಬೇಕು ಎಂದರು. ಇನ್ನು ಹೊಸಕೋಟೆ ಯೋಗ ಶಿಕ್ಷಣ ಸಮಿತಿಯಲ್ಲಿ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡಿದ್ದ ಧರ್ಮರಾಯ ಯೋಗ ಸಮಿತಿಯ ಶಿಕ್ಷಕರಾದ ಜಿ ರಾಮಚಂದ್ರರವರನ್ನು ಸುಸಂಸ್ಕೃತ ಯೋಗ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ವಿಶ್ವ ಹಿಂದೂ ಪರಿಷತ್ ಇದೇ ವೇದಿಕೆಯಲ್ಲಿ ಗೌರವಿಸಲಾಯಿತು. ಇನ್ನು ವಿವಿಧ ಯೋಗ ಶಾಖೆಗಳ ಯೋಗ ಬಂಧುಗಳಿಂದ ಯೋಗ ಗುಚ್ಛಗಳನ್ನು ಮತ್ತು ಭಕ್ತಿ ಗೀತೆಗಳನ್ನು, ಯೋಗ ಗೀತೆಗಳನ್ನು ಹಾಡುವ ಮುಖಾಂತರವಾಗಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಯೋಗ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಅವರು ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಮಾತನಾಡಿ, ಯೋಗದಿಂದ ನಾವು ರೋಗಮುಕ್ತರಾಗಬಹುದು. ಆ ನಿಟ್ಟಿನಲ್ಲಿ ಕಳೆದ 15 ವರ್ಷಗಳ ಹಿಂದೆ ಹೊಸಕೋಟೆಯಲ್ಲಿ ಯೋಗ ಶಿಕ್ಷಣ ಸಮಿತಿ ಕೇವಲ ಬೆಳವಣಿಗೆಯಷ್ಟು ಮಂದಿಯಿಂದ ಪ್ರಾರಂಭಗೊಂಡು ಇಂದು ಹೊಸಕೋಟೆ ತಾಲೂಕಿನಾದ್ಯಂತ 43 ಶಾಖೆಗಳನ್ನು ಹೊಂದಿ 13,000 ಯೋಗ ಬಂಧುಗಳನ್ನು ಹೊಂದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದ್ದು, ಜೊತೆಗೆ ಯೋಗ ಥೆರಪಿ ಕ್ಲಾಸ್ಗಳನ್ನು ಕೂಡ ಪ್ರಾರಂಭ ಮಾಡಲಾಗಿದ್ದು, ಬೆಳಗ್ಗೆ ಮತ್ತು ಸಂಜೆ ಉಚಿತವಾಗಿ ಯೋಗ ತರಬೇತಿಯನ್ನು ನೀಡಲಾಗುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಂಡು ಸದೃಢಕಾಯರಾಗಿ ಸದೃಢ ಭಾರತವನ್ನು ನಿರ್ಮಾಣ ಮಾಡಬೇಕು ಎಂದು ಕರೆ ನೀಡಿದರು. ಇನ್ನು ಬನ್ನಿ, ಹೊಸಕೋಟೆಯ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿಯ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಪೂರ್ಣ ವಿಡಿಯೋವನ್ನು ನೋಡಿ ಬರೋಣ.
ಯೋಗ ಇಲ್ಲ ಎನ್ನಿ ಬಂದಿರಪ್ಪ ಬನ್ನಿ ಯೋಗಕ್ಕೆ ಬನ್ನಿ ಯೋಗಕ್ಕೆ ಬನ್ನಿ ಸರ್ ಎಲ್ಲರೂ ಕೈ ಹಾಕಿ ಸರ್ ಹಾಕಿ ಕೈ ಗುಪ್ತಾ ಸರ್. ಪ್ರೀತಿಯ ನಮಸ್ಕಾರ. ಇಡೀ ಜಗತ್ತಿನಲ್ಲಿ ಚಂದ್ರಮ ಪಡೆದಗೋಸ್ಕರ 10 ವರ್ಷಗಳ ಹಿಂದೆ ವಿಶೇಷವಾಗಿ ಆಯುಷ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ಆಸಕ್ತ ಕಾರ್ಯಕ್ರಮಗಳು ಬಂದಿದ್ದು
ಪಾರ್ಶ್ವತಾಳಾಸನ ಎಡಭಾಗಕ್ಕೆ 1 2 3 ನೇರ ನಮಸ್ಕಾರಾಸನ ತಾಂಡವಾಸನ 1 2 3 ಪಾರ್ಶ್ವಕೋನಾಸನ ತಾಂಡವಾಸನದಲ್ಲಿ ಬಲವಾಗಿ 1 2 3 ನೇರ 1 2 3 ನೇರ ಎರಡು ಹಸ್ತ ವಿಭಾಗ ಕೆಳಗಿಸಿ ಏಕಹಸ್ತ ಊರ್ವ ತಾಂಡವಾಸನ ಬಲಹಸ್ತ 1 2 3 ಹಸ್ತ ಕೆಳಗೆ ಏಕಹಸ್ತ ಊರ್ವ ತಾಂಡವಾಸನ ಎಡಹಸ್ತ 1 2 3 ಹಸ್ತ ಕೆಳಗೆ ತಾಂಡವಾಸನ ನೇರ ನಮಸ್ಕಾರಾಸನ ಪೂರ್ವ ನಮನಾಸನ 1 2 3 ಉತ್ಥಾನಾಸನ ಏಕಹಸ್ತ ಪೂರ್ವ ಉತ್ಥಾನಾಸನ ಬಲಹಸ್ತ 1 2 3 ಹಸ್ತ ಕೆಳಗೆ ಏಕಹಸ್ತ ಊರ್ವ ಉತ್ಥಾನಾಸನ ಎಡಹಸ್ತ 1 2 3 ಹಸ್ತ ಕೆಳಗೆ ಏಕಪಾದ ಪ್ರಸರಣಾಸನ 1 ಈ ಆಸನದಲ್ಲಿ ಎದೆ ಭಾಗ ಹರಡಿಕೊಳ್ಳುತ್ತದೆ ರೆಸ್ಪಿರೇಟರಿ ಸಿಸ್ಟಮ್ ಬಹಳ ಉತ್ತಮವಾದ ಆಸನ 2 3 ಏಕಹಸ್ತ ಊರ್ವ ಪ್ರಸರಣಾಸನ ಬಲಹಸ್ತ 1 2 3 ಹಸ್ತ ಕೆಳಗೆ ಹನುಮಾನಾಸನ 1 2 3 ಅರ್ಧಚಂದ್ರಾಸನ 1 2 3 ಹಸ್ತ ಮೇಲೆ ನಮಸ್ಕಾರಾಸನ ಏಕಪಾದ ಪ್ರಸರಣಾಸನ ವೀರಭದ್ರಾಸನ ಪ್ರಕಾರ ಕೊನೆಯ ಭಾಗಕ್ಕೆ ಕಾಲಿನ ಭಾಗಕ್ಕೆ ಬಹಳ ಉತ್ತಮವಾದ ಆಸನ ಕೊನೆಯ ಪ್ರಭುಕರಿಸು 1 2 3 ಪಾರ್ಶ್ವಕೋನಾಸನ ಪಕ್ಕೆ ಭಾಗ ಪ್ರಭುಕರಿಸಲು ಬಹಳ ಉತ್ತಮವಾದ ಆಸನ 1 2 3 ಪಾರ್ಶ್ವ ನಮಸ್ಕಾರಾಸನ 1 2 3 ಬದ್ಧ ಪಾರ್ಶ್ವಕೋನಾಸನ 1 2 3 ಏಕಪಾದ ಪ್ರಸರಣಾಸನ 1 2 3 ಚೌರಗರ್ಭಾಸನ ಹಸ್ತಗಳು ಬಲವಚ್ಚಿಸಿಕೊಳ್ಳುವ ಆಸನ ಇದು 1 2 3 ಮಲ್ಲಿಗೆ ಆಸನ ಪ್ಲಾಂಕ್ ಪೋಸ್ 2 3 ಅಧಿಕ ಪೂಜಿರೋದು ಕಮ್ಮಿ ಆಗುತ್ತೆ ಶಿಶಂಕಾಸನ ನಮ್ಮ ಒತ್ತಡ ನಿವಾರಣೆ ಮಾಡಿಕೊಳ್ಳೋದು ಬಹಳ ಉತ್ತಮವಾದ ಆಸನ 1 2 3 ಅಷ್ಟಾಂಗ ಅಧೋಮುಖ ನಮಸ್ಕಾರಾಸನ 1 2 3 ಹಸ್ತ ಎತ್ತಿದ ಊರ್ಧ್ವಮುಖ ಶ್ವಾನಾಸನ 1 2 ಬೆನ್ನಿನೊಳಗೆ ಬಹಳ ಉತ್ತಮವಾದ ಆಸನ 3 ಅಧೋಮುಖ ಶ್ವಾನಾಸನ ತಲೆಯ ಭಾಗ ಹೆಚ್ಚು ರಕ್ತ ಹರಿಯುತ್ತೆ 3 1 2 3 ಬಲಭಾಗ ಮೇಲೆ ಕಪೋತ್ತಾಸನ ಸಂಪೂರ್ಣ 1
ಕಪೋತ್ತಾಸನ. 1 2 3 ಎಡಪಾದನೆ ಕಪೋತ್ತಾಸನ. 1 2 3 ಅಧೋಮುಖ ಕಪೋತ್ತಾಸನ. 1 2 3 ಕಪೋತ್ತಾಸನ. 1 2 3 ಅಧೋಮುಖ ಶ್ವಾನಾಸನ. 1 2 3 ಹರಿದಾಸನ. ಮುಂದಿನ ಬಲಪಾದ ಹೊರಗೆ ಹರಿದಾಸನಲ್ಲಿ ಪಾರ್ಶ್ವಕೋನಾಸನ.3 ಮಾಡಿದರೆ ಯೋಗ ಮಾಡಿದರೆ ಯೋಗ ಯೋಗಕ್ಕೆ ಹೆಜ್ಜೆ ಕರ್ಮಕ್ಕೆ ಹೆಜ್ಜೆ. ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಹೊಸಕೋಟೆಗೆ ಹಾಂ ಸರ್. ಹರಿ ಓಂ, ಎಲ್ರಿಗೂ ನಮಸ್ಕಾರ. ನಾನು ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜು ಅಂತ ಅಂದ್ಬಿಟ್ಟು. ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ 21ನೇ ತಾರೀಕು ವಿಶ್ವಾದ್ಯಂತ ಎಲ್ಲರೂ ಯೋಗ ಆಚರಣೆ ಮಾಡೋ ಥರ ಇಲ್ಲಿ ಸಹ ನಾವು ಆಚರಣೆ ಮಾಡಿದ್ದೀವಿ. ನಮ್ಮ ಬ್ರಾಂಚ್, ನಮ್ಮ ಒಂದು ಪ್ರಧಾನ ಸಮಿತಿ ಅಲ್ಲದೆ ಇತರೆ ಶಾಖಾ ಸಂಸ್ಥೆಗಳು ಆಯಾ ಊರುಗಳಲ್ಲಿ ಅಲ್ಲಿ ಒಂದು ಜನಗಳನ್ನು ಜಾಗೃತಿ ಮೂಡಿಸೋ ಸಲುವಾಗಿ ಆವತ್ತಿನ ದಿವಸ ಆಚರಣೆ ಮಾಡ್ಕೊತಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಒಂದು ಬ್ರಾಂಚ್ಗಳು ಮೊದಲು 43 ಇತ್ತು, ಈಗ ಕಾರಣಾಂತರದಿಂದ ಒಂದು 23 ಬಂದಿದ್ದಾವೆ. ಕರೋನಾ ನಂತರದ ಒಂದು ನಂತರ ಆ 21 ಬ್ರಾಂಚ್ಗಳು ಇವತ್ತಿನ ದಿವಸ ಭಾನುವಾರ ಅಂದರೆ ವೆರಿ ನೆಕ್ಸ್ಟ್ ಭಾನುವಾರ ಎಲ್ಲರೂ ಸಹ ಬಿಡುವಾಗಿರ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅವರ ಹಿತದೃಷ್ಟಿಯಿಂದ ಜೊತೆಗೆ ಜನಗಳನ್ನು ಜಾಗೃತಿ ಮಾಡಿಸೋ ಸಲುವಾಗಿ ಯೋಗ ನಡಿಗೆಯನ್ನು ಹಮ್ಮಿಕೊಂಡಿರೋದ್ರಿಂದ ಯೋಗ ನಡಿಗೆ ಮುಖಾಂತರ ಇವತ್ತಿನ ದಿವಸ 23ನೇ ತಾರೀಕು ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ಎಲ್ಲ ಶಾಖಾ ಸಂಸ್ಥೆಯವರು ಸೇರಿ ಆಚರಣೆ ಮಾಡಿ ಜೊತೆಗೆ ಯೋಗವನ್ನು ಪ್ರಚೋದಿಸುವ ಸಲುವಾಗಿ ಯೋಗ ಗುಚ್ಛಗಳೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತಿನ ದಿವಸ ವೈಎಸ್ಸಿ ಕ್ಲಾಸನ್ನು ನಾವು 3ನೇ ಕ್ಲಾಸನ್ನು ಮಾಡಿದ್ವಿ. ನಮ್ಮ ಜಗಣಿ ಸಂಸ್ಥೆಯವರು ನಮಗೆ ಪರ್ಮಿಷನ್ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಅದು 48 ಜನ ಯೋಗ ಶಿಕ್ಷಕರು ಸಹ ತಯಾರಾಗಿದ್ದರು. ಅವ್ರಿಗೂ ಒಂದು ಸರ್ಟಿಫಿಕೇಟ್ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಹಾಗೆ ಕೆಲವೊಂದು ಶಾಲೆಗಳಲ್ಲಿ ಯೋಗವನ್ನು ಪ್ರಮೋಟ್ ಮಾಡೋ ಸಲುವಾಗಿ ನಾವು ಹೋಗಿ ಅಲ್ಲಿ ಅವರ ಸ್ಟೂಡೆಂಟ್ಸ್ನ ಸಂಪರ್ಕ ಮಾಡಿ ಯೋಗ ಸ್ಪರ್ಧೆಗಳನ್ನು ಸಹ ಏರ್ಪಡಿಸಿದ್ವಿ. ಅದರಲ್ಲಿ ಬಂದಂಥ ಪ್ರಥಮ ದ್ವಿತೀಯ ತೃತೀಯ ಅವ್ರಿಗೂ ಸಹ ಪ್ರೈಸನ್ನು ಕೊಡೋದ್ರ ಮುಖಾಂತರ ಅಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡೋದ್ರ ಮುಖಾಂತರ ಈ ರೀತಿ ಯೋಗವನ್ನು ಒಂದು ಉತ್ತೇಜನಗೊಳಿಸೋ ಸಲುವಾಗಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಯೋಗವನ್ನು ಮಾಡೋದು ಭಾಳ ಮುಖ್ಯ ಅಂತ ಈಗಾಗಲೇ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ನಿಜವಾಗ್ಲೂ ಇದು ಅತ್ಯಂತ ಸಂತೋಷದ ಸುದ್ದಿ. ಈ ಒಂದು ಯೋಗ ದಿನಾಚರಣೆಯಲ್ಲಿ ಎಲ್ಲರೂ ಬೀದಿಗಳಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನ ನೋಡ್ತಾ ಇದ್ದರು. ಈ ಯೋಗವನ್ನು ಇಷ್ಟು ಜನ ಮಾಡ್ತಾ ಇದ್ದಾರೆ ಅನ್ನೋ ಪ್ರೇರಣೆ ದೃಷ್ಟಿಯಿಂದ ಮುಂದಿನ ದಿವಸ ಅಂದರೆ ನಾಳೆ ನಮಗೆ ಮತ್ತೆ ಒಂದು 75ನೇ ಶಿಬಿರ ಪ್ರಾರಂಭ ಆಗ್ತಾ ಇದೆ. ಆ ಶಿಬಿರಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಎಲ್ಲರೂ ದಯವಿಟ್ಟು ಅದನ್ನು ಭಾಗವಹಿಸಿ ಆ ಒಂದು ಉಚಿತ ಯೋಗ ಶಿಬಿರದಲ್ಲಿ ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಸ್ವಾಮಿ ವಿವೇಕಾನಂದ ಅನುಸಂಧಾನ ಸಂಸ್ಥೆ ಜಿಗಣಿಯಿಂದ ಅಪ್ರೂವ್ ಆಗಿರುವಂಥ ಈ ಸಂಸ್ಥೆಯಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸನ್ನು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಶಿಕ್ಷಕರು ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರ್ ಆಗಲಿಕ್ಕೆ ಉತ್ತಮ ಅವಕಾಶ ಇದೆ. ಹಾಗಾಗಿ ಇದಕ್ಕೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇರೋದ್ರಿಂದ ಇದರ ಪ್ರಯೋಜನ ಪಡಿಬೇಕು ಸಮಿತಿಯಲ್ಲಿ ಆಯೋಜಿಸುವ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ನಿಂದ ಅಂತ ವಿನಂತಿಸ್ಕೊಳ್ತಾರೆ. ನಮಸ್ತೆ, ನಾನು ದತ್ತಾತ್ರೇಯ, LICಯಲ್ಲಿ ಕೆಲಸ ಮಾಡ್ತೇನೆ. ಹಾಗೆ ಯೋಗ ನನ್ನ ಒಂದು ಹವ್ಯಾಸ ಆಗಿದೆ. ಪ್ರಮುಖವಾಗಿ ನಮ್ಮ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಏನು ಅಂದರೆ ಬಂದವ್ರನ್ನೆಲ್ಲ ಎರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡು ಯೋಗ ಹೇಳ್ಕೊಡುತ್ತೆ. ಈಗ ನನ್ನ ಸ್ವಂತದ್ದು ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಯಾವಾಗಲೂ ಒಂದು ಕ್ಷಣಕ್ಕೆ ಬಂದಾಗ ನಾಗರಾಜ್ ಸರ್ ಇಲ್ಲಿ ಬಂದು ಜಾಯಿನ್ ಆಗಿ ಅಂತ ಹೇಳಿದ್ರು. ಹಾಗೆ ಮುಂದುವರಿತಾ ಇದೆ ಇದು ಸಂಸ್ಥೆ. ನಿಸ್ವಾರ್ಥ ಗುರುಗಳಿದ್ದಾರೆ, MSc ಮಾಡಿದಂಥ ಯೋಗ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ.
ನಾವಿಲ್ಲೆಲ್ಲ ಸಾಕಷ್ಟು ಥೆರಪಿ ಕ್ಲಾಸಸ್ನ ಕೂಡ ಕಂಡಕ್ಟ್ ಮಾಡ್ತೇವೆ. ಒಬೆಸಿಟಿ ಆಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, ಮಂಡಿ ನೋವು, ಕೀಲು ನೋವುಗಳ ಥೆರಪಿಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಿಷಯಗಳನ್ನು ನಾವಿಲ್ಲಿ ಹೇಳ್ಕೊಡ್ತೇವೆ. ಅವರಿಗೆ ನುರಿತ ಯೋಗ ಉಪನ್ಯಾಸಕರಿದ್ದಾರೆ. ಅದಕ್ಕೋಸ್ಕರ ಅವರುಗಳೆಲ್ಲ ಸೇರಿ ಇವತ್ತಿನ ದಿನ ನಿಸ್ವಾರ್ಥವಾಗಿ ಎಲ್ಲರೂ ಅವರವರ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿಕೊಂಡು ಅದರ ಜೊತೆಗೆ ಸಮಾಜಕ್ಕೋಸ್ಕರ ಸೇವೆ ಮಾಡಬೇಕು ಅಂತ ಹೇಳಿ ನಿಸ್ವಾರ್ಥವಾಗಿ ಎಲ್ಲರೂ ಅವರ ಕಾಂಟ್ರಿಬ್ಯೂಷನ್ನ ಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಜನ ಎಲ್ಲ ಯೋಗ ಕಲಿತು ಇನ್ನಷ್ಟು ಭಾರತವನ್ನು ಇನ್ನಷ್ಟು ರೋಗಮುಕ್ತ ದೇಶವನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸುಮಾರು 15 ವರ್ಷಗಳಿಂದ ನಾವು ಈ ಯೋಗ ಕಲಿತಾ ಇದ್ದೀವಿ. ನಾನು ಜನಸಾಮಾನ್ಯರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ಈ ಉಚಿತವಾದಂಥ ಯೋಗ ಶಿಬಿರ ಎಲ್ಲಿ ನಡೀತಾ ಇಲ್ಲ. ನಾವು ಹೊಸಕೋಟೆಯಲ್ಲಿ ಸುಮಾರು ಕಳೆದ 15 ವರ್ಷಗಳಿಂದ ಉಚಿತವಾದಂಥ ಯೋಗ ಶಿಕ್ಷಣವನ್ನು ಜನರಿಗೆ ನೀಡ್ತಾ ಇದ್ದೀವಿ. ಉತ್ತಮ ಆರೋಗ್ಯಕ್ಕಾಗಿ ಎಲ್ಲರೂ ಯೋಗಕ್ಕೆ ಬರಬೇಕು, ತಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಈಗಿರ್ತಕ್ಕಂಥ ಈ ವಾತಾವರಣ, ಆಹಾರ ಪದ್ಧತಿಯಿಂದ ಪ್ರತಿಯೊಬ್ಬರು ಆಸ್ಪತ್ರೆ ಕಡೆ ಹೋಗ್ತಾ ಇದ್ದಾರೆ, ಮುಖ ಮಾಡ್ತಾ ಇದ್ದಾರೆ. ಆದ್ದರಿಂದ ಯೋಗದ ಕಡೆ ಮುಖ ಮಾಡಿದ್ರೆ ಅವರ ಆರೋಗ್ಯವಾಗಿರ್ತದೆ, ಸುಧಾರಿಸುತ್ತೆ. ಆಮೇಲೆ ಯಾವುದೇ ರೀತಿ ಅವರಿಗೆ ಮಾನಸಿಕ ಒತ್ತಡ ಆಗಲಿ, ದೇಹದಲ್ಲಿ ಅನಾರೋಗ್ಯ ಆಗಲಿ ಬರೋದಿಲ್ಲ. ಈ ಒಂದು ಯೋಗನ ಪ್ರತಿಯೊಬ್ಬರು ಮನೆಯಲ್ಲಿ ಎಲ್ಲರೂ ಮಾಡಬೇಕಂತ ನಾವು ಈ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ಕಡೆಯಿಂದ ನಾವೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆಯೇ ನಾವು ಪ್ರತಿ ಹಳ್ಳಿನಲ್ಲೂ ಸಹ ಯೋಗ ಬ್ರಾಂಚುಗಳನ್ನು ಮಾಡಿ ಅಲ್ಲಿಯೂ ಸಹ ಪ್ರತಿಯೊಬ್ಬರಿಗೂ ಯೋಗ ನೀಡ್ತಾ ಇದ್ದೇವೆ. ಸುಮಾರು 250 ಜನ ಶಿಕ್ಷಕರು ಈ ನಿಟ್ಟಿನಲ್ಲಿ ಸದಾಕಾಲ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರು ಸಹ ಈ ಒಂದು ಹಳ್ಳಿಗಳಲ್ಲಾಗಲಿ ಪಟ್ಟಣಗಳಲ್ಲೇ ಆಗಲಿ ಯೋಗನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವರ ಆರೋಗ್ಯ ಸುಧಾರಿಸುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಯೋಗಕ್ಕೆ ಬನ್ನಿ, ಆರೋಗ್ಯ ಸುಧಾರಿಸಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ನನ್ನ ಹೆಸರು ಮಂಜುನಾಥ್ ಅಂತ, ಧರ್ಮರಾಯ ಶಾಖೆಯಿಂದ ಬಂದಿದ್ದೇನೆ. ನಮ್ಮ ಧರ್ಮರಾಯ ಶಾಖೆಗೆ ಇದೇ ಯೋಗ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾದ ರಾಮಚಂದ್ರ ಅವರಿಗೆ ವಿಶ್ವ ಹಿಂದೂ ಪರಿಷತ್ನಿಂದ ಸುಸಂಸ್ಕೃತ ಯೋಗ ಶಿಕ್ಷಕ ಅಂತ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿದ್ದಾರೆ. ಇದೊಂದು ನಮ್ಮ ಶಾಖೆಗೆ ಒಂದು ಹೆಮ್ಮೆಯ ವಿಷಯ. ನಮ್ಮ ಎಲ್ಲ ಯೋಗ ಬಂಧುಗಳ ನಮ್ಮ ಶಾಖೆಯ ಪರವಾಗಿ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹನುಮಂತಪ್ಪ ಅಂಥೇಳಿ. ನಾನು ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದ ದಿವಸದಿಂದನೂ ನಾನು ಯೋಗಾಭ್ಯಾಸಕ್ಕೆ ಬರ್ತಾಯಿದ್ದೀನಿ. ಅಂದಿನಿಂದ ನನ್ನ ಆರೋಗ್ಯ ಉತ್ತಮವಾಗಿದೆ. ಎಲ್ಲ ಇಲ್ಲಿ ಆರೋಗ್ಯ ದೃಷ್ಟಿಯಿಂದ ಥೆರಪಿಗಳಾಗ್ಬೋದು ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ರೂ ಯೋಗದಿಂದ ನಿವಾರಣೆ ಆಗುತ್ತೆ. ಇಲ್ಲಿ ನಮ್ಮ ಸಮಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥೆರಪಿಗಳನ್ನು ಪ್ರತಿ ವಾರಕ್ಕೆ ಒಬ್ಬೊಬ್ಬರು ಥೆರಪಿಸ್ಟ್ ಇದ್ದಾರೆ, ನುರಿತಂಥ ಒಂದು ತರಬೇತಿ ಶಿಕ್ಷಕರು, ಅವ್ರ ಮುಖಾಂತರ ಅದನ್ನು ಥೆರಪಿ ಕೊಟ್ಟು ನಮ್ಮ ಸಾರ್ವಜನಿಕರಿಗೆ ಇನ್ನಷ್ಟು ಆರೋಗ್ಯ ಸುಧಾರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ರಾಮಚಂದ್ರ. ವಿಶ್ವ ಹಿಂದೂ ಪರಿಷತ್ನಿಂದ ನಮ್ಮ ಸುಸಂಸ್ಕೃತ ಯೋಗ ಪಟ್ಟು ಅಂತ ಯೋಗರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದು ನನಗೆ ಅಷ್ಟು ನಿರೀಕ್ಷೆ ಇರಲಿಲ್ಲ. ಆಕಸ್ಮಿಕವಾಗಿ ಇದು ನನಗೆ ದೊರೆತಿದ್ದು. ಆದರೂ ನನಗೆ ಖುಷಿ ಇದೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನನಗೆ ಆಸೆ ಆಗ್ತದೆ. ಎಲ್ಲರೂ ನಮಸ್ಕಾರ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಾವು ಆಯೋಜನೆ ಮಾಡಿದ್ದೀವಿ. ಇಂದು ಪ್ರೋಟೋಕಾಲ್ ಪ್ರಕಾರ ಜೂನ್ 21 ಬರ್ತದೆ. ಜೂನ್ 21 ನಮ್ಮ ಇತರೆ ಶಾಖೆಗಳಲ್ಲಿ ಮತ್ತು ಕೇಂದ್ರ ಸಮಿತಿಯಲ್ಲಿ ಸಾಂಕೇತಿಕವಾಗಿ ನಾವು ಆಚರಣೆ ಮಾಡ್ತೀವಿ. ಜೂನ್ 23 ಬರೋ ಭಾನುವಾರ ಯಾವುದಿತ್ತು, ಭಾನುವಾರ ಯಾವುದು ಸಿಗುತ್ತೋ ಅದನ್ನು ನಾವು ಜೋಡಿಸಿ ಇತರೆ ಶಾಖೆಗಳು ಎಷ್ಟಿದೆ ನಮ್ಮ ಕೇಂದ್ರ ಸಮಿತಿಗೆ ಒಳಪಟ್ಟಿರುವಂಥವು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದು ಬೃಹದ ಕಾರ್ಯಕ್ರಮನ ನಾವು ಆಯೋಜನೆ ಮಾಡ್ಕೊಳ್ತೀವಿ. ಕಾರಣ ಎಷ್ಟೇ, ಇಡೀ ಯೋಗ ಜಗತ್ತಿಗೆ ಕೊಟ್ಟಿರುವಂಥದ್ದು ಭಾರತ. ಇದನ್ನು ಮತ್ತೊಮ್ಮೆ ಪ್ರಸ್ತುತಪಡಿಸಿದಂಥವರು ನರೇಂದ್ರ ಮೋದಿಯವರು. ನಾವು ನಮ್ಮ ತಾಲೂಕಿನಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಯೋಗ ಕೇಂದ್ರ ಮಾಡಿಕೊಂಡು ಸಾಧ್ಯವಾದ ಮಟ್ಟಿಗೆ ತಾಲೂಕಿನ ಮೂಲೆ ಮೂಲೆಗೂ ಇನ್ನೂ ಸರಳವಾಗಿ ಹೇಳೋದಾದ್ರೆ ಪ್ರತಿ ಮನೆಗೆ ಯೋಗ ಮುಟ್ಟಬೇಕು ಅನ್ನೋದು ನಮ್ಮ ಧ್ಯೇಯ. ಆ ದಿಟ್ಟಿನಲ್ಲಿ ಒಂದು ಒಳ್ಳೆಯ ಸಂದೇಶನ ಸಮಾಜಕ್ಕೆ ಕೊಡಬೇಕು ಅಂತ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಂಡಿರ್ತೀವಿ. ವಿಶೇಷವಾಗಿ ಈ ವರ್ಷ ನಮಗೂ ಸಹ ಮಾಹಿತಿ ಇರಲಿಲ್ಲ. ವಿಶ್ವ ಹಿಂದೂ ಪರಿಷತ್ ರಾಜ್ಯ ಪ್ರಶಸ್ತಿ ನಮ್ಮ ಸಮಿತಿಗೆ ಒಬ್ಬ ಶಿಕ್ಷಕರಿಗೆ ಬಂದಿದೆ.
ಸುಸಂಸ್ಕೃತ ಯೋಗ ಶಿಕ್ಷಕ ಅಂತ ಪ್ರಶಸ್ತಿ ಬಂದಿರೋರು. ಸಾಮಾನ್ಯವಾಗಿ ವಿಶ್ವ ಹಿಂದೂ ಪರಿಷತ್ತಲ್ಲಿ ಯಾವುದೇ ಪಾಲಿಟಿಕ್ಸ್ ನಡೆಯಲ್ಲ, ಯಾರ ಇನ್ಫ್ಲುಯೆನ್ಸು ನಡೆಯಲ್ಲ. ಅಲ್ಲಿ ಗುರುತಿಸ್ತಾ ಇರ್ತಾರೆ ಸಮಾಜಮುಖಿ ಕೆಲಸಗಳನ್ನ ಯಾರು ಮಾಡ್ತಾರೆ, ಸಮಾಜಕ್ಕೆ ಹೆಚ್ಚು ಯಾರು ತೊಡಸ್ಕೊಳ್ತಾರೆ. ವಿವೇಕಾನಂದ ಅವರ ಒಂದು ವಾಕ್ಯ ಇದೆ, ಯಾರು ಇತರರಿಗಾಗಿ ಬದುಕುತ್ತಾರೋ ಅವರು ಬದುಕಿದ್ದಂತೆ, ನಮಗೋಸ್ಕರ ಯಾರು ಬರುತ್ತಾರೋ ಅವರು ಬದುಕಿದ್ದು ಸತ್ತಂತೆ, ಅವರ ವಾಕ್ಯ ಅದು. ಸೊ ಅದು ಮತ್ತು ನಾವು ಮಾಡ್ತಿರೋ ಅಷ್ಟಾಂಗ ಯೋಗದಲ್ಲಿ ಬರುವಂಥ 8 ಆಯಾಮಗಳನ್ನ ವ್ಯಕ್ತಿಗತವಾಗಿ ಜೀವನಕ್ಕೆ ಅಳವಡಿಸ್ಕೊಂಡು ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನ ಅವರು ಈ ಸಾರಿ 15 ವರ್ಷ ಆಯಿತು ನಮಗೆ ಯೋಗ ಪ್ರಾರಂಭ ಆಗಿ. 15 ವರ್ಷದ ನಂತರ ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ ಅಂತಂದರೆ ಇಡೀ ನಮ್ಮ ಯೋಗಿಗಳು ಎಷ್ಟು ಜನ ಇದೀವೋ ಸುಮಾರು 12,000 ಜನ ಯೋಗ ಅಭ್ಯಾಸ ಮಾಡಿದ್ದೀವಿ. ಎಲ್ಲರೂ ಸಂತೋಷ ಪಡುವಂಥ ವಿಚಾರ. ಅಷ್ಟು ಸುಲಭವಾಗಿ ರಾಜ್ಯ ಪ್ರಶಸ್ತಿ ಸಿಗಲ್ಲ. ಹಾಗಾಗಿ ಅಂದರೆ ಸಂದೇಶ ಇಷ್ಟೇ, ಯೋಗ ನಾವು ಬರೀ ಶಾರೀರಿಕವಾಗಿ ಮಾಡ್ತೀವಿ ಅಂತಂದ್ರೆ ಸಾಲದು. ಅದ್ರದ್ದು ಏನಿದ್ದಾವೆ ನಿಯಮಗಳು ಅದನ್ನು ಅಂತರ್ಗತವಾಗಿ ನಾವು ಅಳವಡಿಸ್ಕೊಂಡು ಜೀವನದ ಜೊತೆಗೆ ತಗೊಂಡು ಹೋದಾಗ ಆರೋಗ್ಯಕರ ಸಮಾಜ ಕಟ್ಟೋದಕ್ಕೂ ಸಾಧ್ಯವಾಗುತ್ತೆ, ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಂಗೂ ಆಗುತ್ತೆ. ಉಚಿತವಾಗಿ ಮಾಡ್ತಾಯಿದ್ದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂಥ ಒಂದು ಯೋಗ ಕೇಂದ್ರ ಎಲ್ಲೂ ಇಲ್ಲ, ಅಷ್ಟು ವ್ಯವಸ್ಥಿತವಾಗಿದೆ. ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ಇಷ್ಟೇ, ಉಚಿತವಾಗಿ ನಡೀತಾ ಇರ್ತದೆ. ನಿಮ್ಮದೇ ಸಮಯಕ್ಕೆ ಅನುಗುಣವಾಗಿ ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆಗುತ್ತೆ. 5 ಗಂಟೆಯಿಂದ 8 ಗಂಟೆವರೆಗೂ ಹಲವು ಆಯಾಮಗಳಲ್ಲಿ 1 ಗಂಟೆ 1.5 ಗಂಟೆ ಅಭ್ಯಾಸ ನಡೀತಾ ಇರ್ತದೆ. ಹಾಗಾಗಿ ಸಾರ್ವಜನಿಕರು ಇದ್ರ ಉಪಯೋಗನ ಪಡ್ಕೊಳ್ಬೇಕು ಅಂತ ನಾವು ಈ ಸಂದೇಶನ ಇವತ್ತು ಈ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮುಖಾಂತರ ನಾವು ಕೊಟ್ಟಿದ್ದೀವಿ. ಎಲ್ಲರೂ ಒಳಿತಾಗಲಿ, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ನಮಸ್ಕಾರ.